ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್ಮುಂದೆಯಿಂದ ಗೃಹಲಕ್ಷ್ಮಿ ಯೋಜನೆ ಹಣ 3200 ರೂಪಾಯಿ ಬರುತ್ತೆ ಅಂತ ತುಂಬ ಕಡೆ ವೈರಲ್ ಆಗ್ತಿದೆ. ನೀವು ಕೂಡ ಆ ವಿಡಿಯೋನ ನೋಡಿರ್ಬೋದು. ಹಾಗಾದರೆ ನಿಮಗೆ ಯಾವಾಗಿಂದ ಗೃಹಲಕ್ಷ್ಮಿ ಹಣ 3200 ರೂಪಾಯಿ ಬರುತ್ತೆ? ಅದು ಖಂಡಿತವಾಗ್ಲೂ ನಿಜನಾ? ಹಾಗಾದರೆ ಏನು ಮಾಡಬೇಕು, ಯಾವತ್ತಿಂದ ಬರುತ್ತೆ, ಇದು ಕನ್ಫರ್ಮ್ ಆಗಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ? ಪ್ರತಿಯೊಂದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಯಾವುದೇ ಹೊಸ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ವಿಡಿಯೋಸ್ಗೆ ಒಂದು ಲೈಕ್ ಕೊಡೋಣ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯೂಟ್ಯೂಬಲ್ಲಿ ಈ ವಿಡಿಯೋ ತುಂಬಾ ವೈರಲ್ ಆಗ್ತಿದೆ. ಏನಪ್ಪ ಅಂತಂದರೆ, ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ 3200 ರೂಪಾಯಿ ಬರುತ್ತೆ ಪ್ರತಿಯೊಬ್ಬರಿಗೂ ಅಂತ. ಅದನ್ನ ನೋಡಿಕೊಂಡು ತುಂಬ ಜನ ಖುಷಿಯಲ್ಲಿದ್ದೀರಾ, ತುಂಬ ಜನ ನಂಬಿದ್ದೀರಾ. ಬಟ್ ಇದು ಖಂಡಿತವಾಗ್ಲೂ ಸುಳ್ಳು. 3200 ರೂಪಾಯಿ ಬರೋದೇನೋ ನಿಜ, ಆದರೆ ಎಲ್ರಿಗೂ ಅಲ್ಲ. ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಬರೀ 2000 ರೂಪಾಯಿ ಅಷ್ಟೇ. ಅಂದರೆ ಈ ಮುಂಚೆ ಎಲ್ಲ ಹೇಗೆ ಬರ್ತಿತ್ತೋ ಇನ್ನು ಮುಂದೆ ಕೂಡ ಹಾಗೆ ಬರುತ್ತೆ. ಆದರೆ 1200 ರೂಪಾಯಿ ಬರುವಂಥದ್ದು ಬೇರೆ ಯೋಜನೆ ಇದೆ, ಅದು ಅಪ್ಲೈ ಮಾಡಿದ್ರೆ ಮಾತ್ರ ಬರೋದು. ಅದು ಕೂಡ ಪ್ರತಿ ತಿಂಗಳು 1200 ರೂಪಾಯಿ ಬರುತ್ತೆ. ಬಟ್ ಅದು ಏನು ಮಾಡ್ತಿದ್ದಾರೆ ಅಂದರೆ, ಎರಡು ಮರ್ಜ್ ಮಾಡಿ 3200 ರೂಪಾಯಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಗೃಹಲಕ್ಷ್ಮಿ ಹಣ ಯಾವುದೇ ರೀತಿ ಜಾಸ್ತಿ ಮಾಡಿಲ್ಲ, ಯಾವುದೇ ರೀತಿ ಆ ಥರ ಅಫಿಷಿಯಲ್ ಆಗಿ ಅನೌನ್ಸು ಮಾಡಿಲ್ಲ. ನೀವು ಯೂಟ್ಯೂಬಲ್ಲಿ ಬರೋ ವಿಡಿಯೋಸ್ ಎಲ್ಲ ಪ್ರತಿಯೊಂದು ಕೂಡ ನಂಬ್ಕೋಬೇಡಿ. ಅದು ಗೌರ್ಮೆಂಟಿಂದ ಅಫಿಷಿಯಲ್ ಆಗಿ, ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರೆ ಮಾತ್ರ ಅದು ನಿಜ. ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಬರೋ ವಿಡಿಯೋಸ್ ಯಾವುದು ಕೂಡ ಎಲ್ಲದು ನಿಜ ಆಗಿರೋದಿಲ್ಲ. ಸೊ ಹಾಗಾಗಿ ನೋಡೋಕ್ಕೆ ಮುಂಚೆ ಇದು ಸುಳ್ಳ ನಿಜನಾ ಅಂತ ನೋಡಿಬಿಟ್ಟು ನೀವು ನಂಬಿ. ಏನಪ್ಪ ಅಂತಂದರೆ, ಗೃಹಲಕ್ಷ್ಮಿ ಹಣ 2000 ರೂಪಾಯಿ ಬರ್ತದೆ. ಬೇರೆ ಇನ್ಯಾವುದಪ್ಪ 1200 ರೂಪಾಯಿ ಹಣ ಬರೋದು ಅಂದರೆ, 1200 ರೂಪಾಯಿ ಪ್ರತಿ ತಿಂಗಳು ಬರೋದು ಏನಪ್ಪ ಅಂತಂದರೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂದ್ಬಿಟ್ಟು. ಇದು ಕೂಡ ರಾಜ್ಯ ಸರ್ಕಾರದ ಯೋಜನೆ. ಇದರಲ್ಲಿ ಮಹಿಳೆಯರು ಪುರುಷರು ಇಬ್ಬರು ಕೂಡ ಈ ಯೋಜನೆಗೆ ಅಪ್ಲೈ ಮಾಡ್ಬೋದು. ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಪ್ಪ ಅಂತಂದರೆ, ಇದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ, BPL ರೇಷನ್ ಕಾರ್ಡ್ ಬೇಕಾಗುತ್ತೆ, ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ನಿಮ್ಮ ಬ್ಯಾಂಕ್ ಪಾಸ್ಬುಕ್, ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ನೆನಪಿರಲಿ, ಈ ಯೋಜನೆ ಮಹಿಳೆಯರು ಪುರುಷರು ಇಬ್ಬರು ಅಪ್ಲೈ ಮಾಡ್ಬೋದು. ಬಟ್ ಯಾರು ಅಪ್ಲೈ ಮಾಡಿರ್ತೀರಾ ಅವರ ಹೆಸರಲ್ಲಿ ಯಾವುದೇ ರೀತಿ FD ಇರಬಾರ್ದು. ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಯಾವುದೇ ಬ್ಯಾಂಕ್ಗಳಲ್ಲಾಗಿರ್ಬೋದು ಅಥವಾ ಪೋಸ್ಟ್ ಆಫೀಸಲ್ಲಿ ಆಗಿರ್ಬೋದು, ಎಲ್ಲೂ ನಿಮ್ಮ ಹೆಸರಲ್ಲಿ FD ಇರೋದಿಲ್ಲ. ಯಾಕಂದರೆ ಇದು ಬಡ ಕುಟುಂಬದ ಹಿರಿಯ ಸದಸ್ಯರಿಗೆ ಅಂದ್ಬಿಟ್ಟು ಈ ಯೋಜನೆನ ಮಾಡಿರೋದು. ಸೊ ಹಾಗಾಗಿ ನಿಮ್ಮಲ್ಲಿ FD ಇತ್ತು ಅಂತಂದರೆ ನೀವು ಚೆನ್ನಾಗಿರ್ತೀರಾ, ಅಂದರೆ ಶ್ರೀಮಂತರಿರ್ತೀರಾ ಅಂತ ಭಾವಿಸ್ತಾರೆ. ಬಟ್ ಅದೇ FD ಇರಬಾರ್ದು ನಿಮ್ಮ ಹೆಸರಲ್ಲ. ಅಂದರೆ ಯಾರು ಅಪ್ಲೈ ಮಾಡಿರ್ತೀರೋ ಅವ್ರ ಹೆಸರಲ್ಲಿ FD ಇರಬಾರ್ದು. ಹಾಗೆ ಇದನ್ನ ಎಲ್ಲ ಅಪ್ಲೈ ಮಾಡಬೇಕಪ್ಪ ಅಂತಂದರೆ, ಈ ಯೋಜನೆನ ನೀವು ಗ್ರಾಮ ಪಂಚಾಯತಿಲಾದ್ರೂ ಅಪ್ಲೈ ಮಾಡ್ಬೋದು ಅಥವಾ ಪುರಸಭೆ ಇಲ್ಲಿ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ನಮ್ಗಲ್ಲೆಲ್ಲ ಹೋಗೋಕ್ಕಾಗಲ್ಲ, ಎಲ್ಲಿದೆ ಅಂತ ಗೊತ್ತಾಗಲ್ಲ ಅಂತಂದರೆ ನೀವು ಆನ್ಲೈನಲ್ಲಿ ಕೂಡ ಅಪ್ಲೈ ಮಾಡ್ಬೋದು. CSC ಸೆಂಟ್ರಲ್ಲೆಲ್ಲ ಹೋಗಿ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ಇದಿಷ್ಟು ಡಾಕ್ಯುಮೆಂಟ್ಸ್ ತಗೊಂಡು ಖಂಡಿತವಾಗ್ಲೂ ಅಪ್ಲೈ ಮಾಡಿ ಕೊಡ್ತಾರೆ. ಬಟ್ ಇದು ಮೇನ್ ಕಂಡೀಷನ್ ಏನಪ್ಪ ಅಂದರೆ, ಯಾರು ಅಪ್ಲೈ ಮಾಡ್ಬೇಕಂತಿರ್ತೀರೋ ಅವರ ವಯಸ್ಸು 65 ವರ್ಷ ದಾಟಿರಬೇಕು. ಅಂಥವರಿಗೆ ಈ ಯೋಜನೆ ಅಪ್ಲೈ ಆಗೋದು. ನೀವು ಅಪ್ಲೈ ಮಾಡಿದ 1 ತಿಂಗಳಲ್ಲೇ ನಿಮಗೆ ಪ್ರತಿ ತಿಂಗಳು 1200 ರೂಪಾಯಿ ಬರ್ತಾ ಹೋಗುತ್ತೆ. ನಿಮಗೆ 65 ವರ್ಷ ದಾಟಿದ್ರೆ ಮಾತ್ರ ಈ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ. ಹಾಗೆ ನಿಮ್ಗೆ ಏನಾದ್ರು 60 ವರ್ಷ ದಾಟಿತ್ತು ಅಂತಂದರೆ, ನಿಮಗೆ ಹಳೆ ವಿಡಿಯೋಸಲ್ಲೆಲ್ಲ ನಾನು ತಿಳಿಸಿದ್ದೀನಿ, ನೀವು ವೃದ್ಧಾಪ್ಯ ವೇತನಕ್ಕೆ ಅಪ್ಲೈ ಮಾಡ್ಬೋದು ಅಂತ. ಬಟ್ ಈ ಪರ್ಟಿಕ್ಯುಲರ್ ಯೋಜನೆ 65 ವರ್ಷ ದಾಟಿರಬೇಕು. ಸೊ ಇದನ್ನ ಅವ್ರು ಮರ್ಜ್ ಮಾಡಿ 3200 ರೂಪಾಯಿ ಅಂತ ಹೇಳಿದ್ದಾರೆ ಅಷ್ಟೇ. ಬಟ್ 2000 ರೂಪಾಯಿ ಹಣ ಏನು ಗೃಹಲಕ್ಷ್ಮಿ ಹಣ ಬರ್ತಿದೆ ಅದು ಹಾಗೆ ಬರುತ್ತೆ, ಅದೇನು ಜಾಸ್ತಿ ಆಗಿಲ್ಲ. ಈ ಯೋಜನೆಗೆ ಅಪ್ಲೈ ಮಾಡಬೇಕು ಅಂತಂದರೆ ನೀವು ಈ ರೀತಿ ಅಪ್ಲೈ ಮಾಡಿಕೊಂಡು ನೀವು ಅದರಲ್ಲೂ ಕೂಡ 1200 ರೂಪಾಯಿ ಪ್ರತಿ ತಿಂಗಳು ಕೂಡ ತಗೋಬೋದು. ಐ ಹೋಪ್ ಈ ವಿಡಿಯೋಯಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋಣ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಹಾಗೆ ಇನ್ಯಾವ ಯೋಜನೆ ಬಗ್ಗೆ ನಿಮಗೆ ವಿಷಯ ತಿಳ್ಕೋಬೇಕು ಅಂತಿದೆಯಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ಅದನ್ನ ತಿಳ್ಕೊಂಡು ನಿಮಗೆ ವಿಡಿಯೋ ಮಾಡಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.